ನಮಸ್ಕಾರ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ದೋಸೆ ಅಲ್ಲಾದರೂ ತಿನ್ಬೋದು, ಬಿಸಿ ಅನ್ನಕ್ಕೆ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು. ಊರಿಗೆ ಬಂದಿದ್ದೆ, ಸೊ ಅಮ್ಮ ಮಾಡಿಕೊಡ್ತಾ ಇದ್ರು. ಸೊ ಅದನ್ನ ರೆಕಾರ್ಡ್ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಕೆಂಪು ಮೆಣಸಿನಕಾಯಿ ಹಾಕ್ತಾ ಇದ್ದೀವಿ, ಗ್ರೈಂಡ್ ಮಾಡ್ಕೋಬೇಕು. ಮೆಣಸಿನಕಾಯಿ, ಜೀರಿಗೆ, ಮೆಣಸಿನಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ, ಬೆಳ್ಳುಳ್ಳಿ ಹಾಕೋಣ, ಜೀರಿಗೆ, ಉಪ್ಪು, ಬೆಲ್ಲ ಹಾಕೋಣ. ಇವಾಗ ಇದನ್ನ ಗ್ರೈಂಡ್ ಮಾಡೋಣ. ಎಲ್ಲನೂ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಇಷ್ಟೆಲ್ಲ ನೋಡ್ಬೋದು, ಕಲಿಸ್ತಾ ಇದ್ದೀವಿ ಕ್ಲೀನಾಗಿ. ಇದಕ್ಕಿವಾಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾದಿದೆ, ಇವಾಗ ಜೀರಿಗೆ ಸಾಸಿವೆ ಹಾಕೋಣ. ಜೀರಿಗೆ ಸಾಸಿವೆ, ಕರಿಬೇವು, ಸಣ್ಣ ಮೆಣಸಿನಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿಬೇಕು ಇದರಲ್ಲಿ ಎಣ್ಣೆಯಲ್ಲಿ. ನೋಡ್ಬೋದು, ರೆಡಿ ಇದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.